85 ಅಡಿ. ಇವತ್ತು ನಾಳೆ ಒಳ್ಳೆಯ ಮಳೆ ಬರುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಇದೆ. ಸೊ ಎನಿವೇ ನಾವು ರೈತರಿಗೆ ಅವಶ್ಯಕತೆಗೆ ಯಾವುದನ್ನು ತೊಂದರೆ ಮಾಡಲ್ಲ. ಒಂದು ವಾರಕ್ಕೆ ಬಿಡೋದಾದರೂ ನಾವು ಬಿಡಲಿಕ್ಕೆ ತಯಾರಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಇಂಜಿನಿಯರ್ಗಳು ಇನ್ಸ್ಟ್ರಕ್ಷನ್ ಕೊಟ್ಟು ನಾನೇ ಸ್ವತಃ ನಮ್ಮ ಶಾಸಕರುಗಳಿದ್ದರೆ ಬಾಬಣ್ಣವರಿದ್ದರು, ಡಾಕ್ಟರ್ ಪುಟ್ಟಣೆ ಇದ್ದರು, ನಮ್ಮ ರವಿ ಗಣಿಗ ಅವರಿದ್ದರು, MLC ಆದಂಥ ದಿನೇಶ್ ಅವರಿದ್ದರು, ಮಧುಮಾರಿ ಇದ್ದರು, DC ಅವರು, MD ರಮೇಶ್, SC ರಘುರಾಮ್, ಎಲ್ಲ ಅಧಿಕಾರಿಗಳ ಜೊತೆ ಟೂರ್ ಮಾಡಿದ್ರು. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಒಂದು 3-4-5 ಡೇಸ್ ಒಳಗಡೆ ಏನೇನು ನಾವು ನೀರು ಬಿಟ್ಟರೆ ತೊಂದರೆ ಆಗದಂಗೆ ನೀವು ಪ್ರಿಪೇರ್ ಆಗಿರ್ತೀವಿ. ನಾಳೆ ಅಂದರೆ ನಾಳೆ ಮಾಡ್ತೀವಿ. ಅದರದ್ದೇನಿಲ್ಲ, ತಕ್ಷಣದ ಆರೋಪ ಮಾಡಿರಲ್ಲ ಅವ್ರ ಪರಿಶೀಲನೆ ಅಂದರೆ ಅವರು ಮಾಡೋಕ್ಕೆ ಒಂದು ಸವಾಲು ಕೊಡ್ತೀರ ಅಂದರೆ ಆಹ್ವಾನ ಕೊಡ್ತಾರೆ. ನಾನೊಬ್ಬ ಮಂತ್ರಿಯಾಗಿ ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂದರೆ ಈಗ ಆರೋಪ ಅವರೇ ಮಾತ್ರ ಸರ್ ಕೊಡಲಿ ಕಂಪ್ಲೇಂಟ್ನ. ಅವರೇ ಯಾರನ್ನಾರ ಇಂಥ ಕ್ವಾಲಿಟಿಯಿಂದ ಟೆಸ್ಟ್ ಮಾಡಿಸ್ಬೇಕು ಅಂತ ಬರ್ಕೊಡ್ಲಿ, ಅವ್ರ ಮೂಲಕನೇ ಟೆಸ್ಟ್ ಮಾಡಿಸ್ಬೇಕು. ಬಟಾದರೆ ನಾಚಿಕೆ ಆಗಬೇಕು. ಒಳ್ಳೆ ಕೆಲಸನ ಒಳ್ಳೇದು ಅಂತ ಹೇಳೋಕ್ಕಾಗದೆ ಗೌರವಗಾಲ ಇರಬೇಕು. ವಿರೋಧ ಪಕ್ಷ ಅಂದರೆ ಬರೀ ಟೀಕೆ ಮಾಡೋದೇ ಆಗಲ್ಲ. ನಾನು ನೋಡಿದ್ದೀನಿ, ನಾವು ರಾಜಕಾರಣ 40 ವರ್ಷ ಆಯಿತು. ನಾನು 3ನೇ ಬಾರಿ ಮಂತ್ರಿಯಾಗಿದ್ದೆ. ಸೊ ಕೆಲಸ ಮಾಡೋದು ಗೊತ್ತಿದೆ ನಮಗೆ. ಅನಾವಶ್ಯಕವಾದಂಥ ಟೀಕೆ ಟಿಪ್ಪಣಿಗಳಿಗೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಯಾವ್ದು ಕಂಪ್ಲೇಂಟ್ ಕೊಡಲಿ, ಅದು ಯಾರಕ್ಕಿಂತ ಚೆಕ್ ಮಾಡಿಸ್ಬೇಕು ಅಂತ ಸಜೆಸ್ಟ್ ಮಾಡಿ ಮಾಡಿಸ್ತೀವಿ. ಇದು ಅಂದವೇ ಬಂದಲ್ಲ ಅಲ್ಲಿ ರೈತರು ಹೋಗೋಕ್ಕೆ ಜಾಗ ಅಥವಾ ಸರ್ವಿಸ್ ರಸ್ತೆನ ದುರಸ್ತಿ ಮಾಡಬೇಕು ಅಂತ ತಿರ್ಗಾ ರಕ್ಷಣಾ ಗೋಡೆ ನಾವು ಎಲ್ಲಿ ರೋಡ್ಗಳು ಕ್ರಾಸ್ ಆಗ್ತದೆ, ಎಲ್ಲಿ ಪಬ್ಲಿಕ್ ಸರ್ವಿಸ್ ಇದೆಯೋ ಅಲ್ಲೆಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಕಂಪ್ಲೀಟ್ ಮಾಡ್ತೀವಿ. ಅದೆಲ್ಲ ಇದಾದ್ಮೇಲೆ ಸರ್ ಒಟ್ಟಾರೆ ಈಗ ಈ ಯೋಜನೆಯ ಒಟ್ಟು ವೆಚ್ಚ ಎಷ್ಟು ಸರ್? ಈಗ ಎಷ್ಟು ಪ್ರಮಾಣದಲ್ಲಿ ಮುಗಿದಿದೆ ಕಾಮಗಾರಿ? 60% ಕೆಲಸ ಸರ್. ಈಗ ಎಷ್ಟು ಸರ್? 200 ಕೋಟಿ ವೆಚ್ಚ. ಈಗ ಸರ್ ಉದ್ದು ಬಂದವಲ್ಲ ಸರ್, ಆ ರಸ್ತೆಗೆ ಡಾಂಬರೀಕರಣ ಮಾಡಿಸಿದ್ರೆ ಹೇಗೆ ಸರ್? ಇಲ್ಲಿವರೆಗೆ ಡಾಂಬರೀಕರಣ ಯಾವುದೇ ನಾಲಾ ರಸ್ತೆಗೆ ಮಾಡಿಲ್ಲ. ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ನೋಡೋಣ, ಸರ್ ಮಠ ಮಾಡ್ಬೋದು. ಖುಷಿ ತಪ್ಪಾದ್ರೆ ಏನೂ ಖುಷಿ ಅಲ್ಲ ಅಲ್ಲ, ಭಾಳ ಹಾರ್ಡಾಗಿದೆ. ಬಟ್ ಟಾರು ಇದೆಲ್ಲ ಮಾಡಿ ಎಲ್ಲೂ ನಾಳೆ ಮೆಟ್ಲಿಂಗ್ ಮಾಡಿದ್ರೆ 3 ತಿಂಗಳು ಸ್ವಲ್ಪ ಕಾಲ ಓಡಾಡೋಕ್ಕೆ ಎಲ್ಲ ಟಾರ್ ಮಾಡಬೇಕು. ಇಲ್ಲ ಒಳ್ಳೆ ಮಟ್ಟವಲ್ಲ ಹಾಕಿ ಲೆವೆಲಿಂಗ್ ಮಾಡಿ. ಬಂಡೂಪುರ ಟೌನಲ್ಲಿ ಅದೇ ನಾಲೆಗೆ ಸೇರ್ತಾ ಇದೆ ಕೊಳಚೆ ನೀರು ಅಂತ ಪ್ರತಿಭಟನೆ ಆಗಿದೆ. ಒಂದು ಸಮಸ್ಯೆ ಅದ್ರ ಬಗ್ಗೆ ನೀವು ಗೊತ್ತಿಲ್ಲ. ಖಂಡಿತ ಮಧ್ಯಾಹ್ನ ಮೀಟಿಂಗ್ ಇದೆ. DC ನೇರವಾಗಿ ಕಾಣಿಸ್ತದೆ ಸರ್ ನೀರು ಶ್ರೀರಂಗಪಟ್ಟಣದಲ್ಲೂ ಸುಮಾರು ಕಡೆ ಅದು ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಇರಲಿ, PGD ಟೌನಿಂದ UGDನ ಕರೆಕ್ಟ್. ಈಗ ನಾವು ಬಂದ ಸರ್ ಕಟ್ಟೇರಿ ಇದ್ದಾರೆ ಸರ್. ಕಟ್ಟೇರಿ ಇದು ನೀರು ಫುಲ್ ಮೂರಿಗೆ ಬಿಟ್ಟಿದ್ದಾರೆ ಸರ್. ನಿಂತು ಸರ್ಕಲ್ ನಿಂತಿದ್ದಾವೆ ಸರ್. ನಾವು ಅಲ್ಲಿ ಮೂರಿಗೆ ಬಿಟ್ಟಿದ್ದಾರೆ ಸರ್. ಬಂಡೂಪುರದ್ದು ಜಾಗ ಇದೆ. ಇವತ್ತು 4 ಗಂಟೆಗೆ ಒಂದು ಮುಂಗಾರು ರಿವ್ಯೂ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಫುಲ್ ಮುಂಗಾರು ಇದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡ್ರೆ ಹಾಲು ಸಿದ್ಧತೆ ಮಾಡಿ 2 ತಿಂಗಳಾಯ್ತು. ದಕ್ಷಿಣ ಬೆಳಗ್ಗೆನೇ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳ ಜೊತೆ ರಿವ್ಯೂ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಎಲ್ಲ DC, CO, ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ರಿವ್ಯೂ ಮಾಡಿದ್ದೀವಿ. ಎಲ್ಲ ಜಿಲ್ಲೆನಲ್ಲೂ ಸಫಿಷಿಯೆಂಟಾಗಿ ಬೀಜ ಇದೆ, ಗೊಬ್ಬರ ಇದೆ, ಔಷಧಿ. ಬೆಲೆ ಇಳಿಕೆ ನಿರ್ಧಾರ ಯಾವ ಬೆಲೆ ಸರ್? ಬಿತ್ತನೆ ಬೀಜ ಎಲ್ಲ ಅಕ್ಕಪಕ್ಕದ ರಾಜ್ಯಗಳಿಗೆ ಇದು ಕಂಪೇರ್ ಮಾಡಿದ್ರೆ ನಮ್ಮದೇ ಕಡಿಮೆ ಇದೆ. ನಾವು ರೈತರಿಂದ ತಗೊಂಡು ಬಿತ್ತನೆ ಬೀಜ ಕೊಡ್ತೇವೆ. ರೈತರು ಕಡಿಮೆ ಕೊಡೋಕ್ಕಾಗಲ್ಲ. ನೋಡೋಣ ಅಂತ ಅಂದೇ ಚೆಕ್ ಮಾಡೋದು. ಎಲ್ಲ ರಾಜ್ಯಗಳ ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ ಎಲ್ಲ ರಾಜ್ಯಕ್ಕಿಂತ ಕಡಿಮೆ. ರಸಗೊಬ್ಬರಕ್ಕೆ ಏನು ಆ ಥರದ್ದೇನು ತೊಂದರೆ ಇಲ್ಲ. ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡೋದು ಕೇಂದ್ರ. ಸಮಸ್ಯೆ ಟ್ರೀಟ್ಮೆಂಟ್ ಆಗ್ತಾ ಇದೆ. 7 ಕೋಟಿ ದುಡ್ಡನ್ನು ಹಾಕಿದ್ದಾರೆ MLA ಅವರು. ಈ ಮಂಡ್ಯ ಒಂದೇ ಅಲ್ಲ, ನಾನು ಹೇಳ್ದಂಗೆ ಈ ಥರದ್ದು UGD ಪ್ರಾಬ್ಲಮ್ ಇಡೀ 8 ಕ್ಷೇತ್ರದಲ್ಲಿ 7 ಕ್ಷೇತ್ರ